ವಿಶೇಷವಾಗಿ ಎಸ್ಐಆರ್ ಬಗ್ಗೆ ಇವತ್ತು ಸಭೆಯನ್ನು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಕಮಿಷನರ್ ಸಾಹೇಬರು ಕರೆದಿದ್ದರು. ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬೂತ್ಗಳ ಬಗ್ಗೆ ಪ್ರೋಗ್ರೆಸ್ ರಿಪೋರ್ಟ್ ಎರಡು ಮತಕ್ಷೇತ್ರದ್ದು ಭಾಳ ಕಡಿಮೆ ಅದ. ವಿಶೇಷವಾಗಿ ನಗರ ಪ್ರದೇಶದಲ್ಲಿರುವಂತಹ ಮತದಾರರು ಉದಾಸೀನತೆಯಿಂದ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿದ್ದದೆ. ಗ್ರಾಮೀಣ ಭಾಗದಲ್ಲಿ ಬೆಳಗಾವಿ ಜಿಲ್ಲೆ 16 ಮತಕ್ಷೇತ್ರಗಳಲ್ಲಿ ಸುಮಾರು 85ರಿಂದ 90% ಈಗಾಗಲೇ ಎಸ್ಐಆರ್ ಕಾರ್ಯ ಮುಗಿದದ. ಅಂದರೆ 90% ವೋಟರ್ಸ್ ಕವರ್ ಆಗಿದ್ದಾರೆ. ಆದರೆ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರದಾಗ ಬರೀ 60% ವೋಟರ್ಸ್ ಕವರ್ ಆಗಿದ್ದಾರೆ. ಹಿಂಗಾಗಿ 30% ನಾವು ಆಲ್ರೆಡಿ ಹಿಂದಿದ್ದೇವೆ ಶೇರ್ನಾಗ. ನಾವೆಲ್ಲ ಕಲ್ತವ್ರು ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಈ ಪ್ರಕ್ರಿಯೆ ಒಳಗೆ ನಾವು ಎಷ್ಟು ಹಿಂದಿದ್ದೇವೆ ಅನ್ನೋದನ್ನು ನಾವು ಗಮನಕ್ಕೆ ತಗೋಬೇಕಾಗ್ತದೆ. ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಸಾರ್ವಜನಿಕ ಗಮನಕ್ಕೆ ತೊಗೊಂಬರೋದು ಏನಂತಂದ್ರೆ, ಎಸ್ಐಆರ್ ಪ್ರಕ್ರಿಯೆ BLO ತಮ್ಮ ಮನೆಗೆ ಬಂದಾಗ ತಾವು ಇರದೇ ಇರೋದ್ರಿಂದ ಕೆಲವೊಂದು ಸಲ ನಿಮಗೆ BLOಗಳು ಬಂದಿಲ್ಲ ಅಂತ ಅನಿಸ್ತದೆ. ಆದರೆ BLOಗಳು ಬಂದು ಹೋಗಿದ್ದಾರೆ ಒಂದು ಸಲ ಇರ್ಬೋದು. ಈಗ ನೀವು ಸಂಬಂಧಪಟ್ಟಂಥ ಆ ಭಾಗದ ನಗರ ಸೇವಕರು ಇರ್ಬೋದು, ಅಲ್ಲಿರುವಂತಹ ಕಾರ್ಯಕರ್ತರು ಇರ್ಬೋದು, ಅವ್ರಿಗೆ ಸಂಪರ್ಕ ಮಾಡಿರಿ. ನಿಮ್ಗೆ ಬೇಕಾದಂತಹ ಅನುಕೂಲತೆಗಳನ್ನು ಅವರು ಒದಗಿಸ್ಕೊಡ್ತಾರೆ. ಅಥವಾ ನಿಮಗೆ ಬೇಕಾದಂತಹ ಸಂಬಂಧಪಟ್ಟಂತಹ ರೂಲ್ಸ್ ರೆಗ್ಯುಲೇಷನ್ ಇರ್ಬೋದು, ಅಥವಾ ಅದಕ್ಕೇನು ಸಂಬಂಧಪಟ್ಟಂಥ ಮಾಹಿತಿಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ನಗರ ಸೇವಕರು ಮತ್ತು ಆ ಭಾಗದ ಪ್ರಮುಖರು ಮಾಡ್ತಾರೆ. ಅದಕ್ಕೆ ಅಂಗವಾಗಿ ಇವತ್ತು ಎಸ್ಐಆರ್ ಅಂದರೆ ಏನು, ಎಸ್ಐಆರ್ ಬಗ್ಗೆ ಎಷ್ಟು ಪ್ರಗತಿ ಆಗ್ಯದ, ಆಮೇಲೆ 2002 ಮತ್ತು 2025 ವೋಟರ್ ಲಿಸ್ಟ್ ಒಳಗೆ ಇರುವಂಥ ವ್ಯತ್ಯಾಸಗಳು, ಅದ್ರ ಬಗ್ಗೆ ಕೈಗೊಳ್ಳುವಂಥ ಕ್ರಮಗಳೇನು ಆ ಬಗ್ಗೆ, ಆಮೇಲೆ ಶಿಫ್ಟಿಂಗ್ ಇರ್ಬೋದು, ಡಿಲೀಟ್ ಮಾಡುವಂಥದ್ದು ಇರ್ಬೋದು, ಆ್ಯಡ್ ಮಾಡುವಂಥದ್ದು ಇರ್ಬೋದು, ಅಥವಾ ಮೃತರಾದಂಥವ್ರ ಹೆಸರುಗಳನ್ನು ತೆಗೆಯುವಂಥದ್ದು, ಇವೆಲ್ಲ ಪ್ರಕ್ರಿಯೆ ಬಗ್ಗೆ ಇವತ್ತು ಚರ್ಚೆ ಆಗಿದ್ದವು. ಆದರೆ ಒಟ್ಟಾರೆಯಾಗಿ ಎಸ್ಐಆರ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಮ್ಮಲ್ಲಿ ಇನ್ನೂ 1 ಲಕ್ಷ ಜನ ಎಸ್ಐಆರ್ ವ್ಯಾಪ್ತಿಯೊಳಗೆ ಬಂದಿಲ್ಲ. ಈಗ 2,60,000 ವೋಟರ್ಸ್ ಒಳಗೆ 1,60,000 ವೋಟರ್ಸ್ ಅಷ್ಟೇ ಮ್ಯಾಪಿಂಗ್ ಆಗಿದ್ದಾರೆ. ಅಂದ್ರೆ ಅವರು ವೋಟರ್ಸ್ ಆದ್ರೆ ಈಗ ಇನ್ನೂ 1 ಲಕ್ಷ ಜನ ವೋಟರ್ಸ್ ಇಲ್ಲ. ಯಾರೋ ನನಗೆ ಹೇಳ್ತಾ ಇದ್ರು, ನನಗೆ ಗುರ್ತಿಲ್ಲ ಅದು. ನಾಳೆ ನಿಮ್ಮ ವೋಟರ್ ಲಿಸ್ಟ್ನಾಗ ಹೆಸರಿಲ್ಲ ಅಂತಂದ್ರೆ, ನೀವು ಭಾರತದ ನಾಗರಿಕರು ಇಲ್ಲ ಅಂತ ಆತಂತಂದ್ರೆ, ನಿಮ್ಮದು ಗ್ಯಾಸು ಹೋಯ್ತು, ರೇಷನ್ನು ಹೋಯ್ತು, ನಿಮ್ಮ ಸಬ್ಸಿಡಿನೂ ಹೋಯ್ತು, ನಿಮ್ಮ ಮನೆ ಆಸ್ತಿನೂ ಹೋಯ್ತು ಅಂತಂದ್ರೆ ನೀವೇನು ಹೋಗಾರದಲ್ಲ ಅಂತ ಕೇಳ್ತ. ಅದಕ್ಕೇನು ಉತ್ತರ ಐತೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ಒಂದು. ಎರಡನೇದು, ತಾವಾಗಿ ಇನ್ನೂ 15-20 ದಿವಸ ಟೈಮ್ ಅದ. ಸ್ವಂತ ಪ್ರತಿಯೊಬ್ಬರು ಹೋಗಿ ನಮ್ಮ ವೋಟರ್ ಲಿಸ್ಟ್ ಒಳಗೆ, ಮತ್ತು ನಿಮ್ಗೆ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಯಾವ ಮತಕ್ಷೇತ್ರನಾಗ ಅದರಿ ಮತ್ತು ಯಾವ ಬೂತದ ವ್ಯಾಪ್ತಿಯೊಳಗೆ ಅದರಿ ಅಲ್ಲೇ ಎನ್ರೋಲ್ಮೆಂಟ್ ಮಾಡಿಸ್ರಿ. ನೀವು ಇರೋದು ಬೆಳಗಾವಿ ನಗರನ್ಯಾಗ ಮತ್ತು ನಿಮ್ಮ ಓಟ್ ಇರೋದು ರಾಜಸ್ಥಾನ್ಯಾಗ, ನಿಮ್ಮ ಓಟ್ ಇರೋದು UP ಒಳಗೆ, ನಿಮ್ಮ ಓಟ್ ಇರೋದು ಮತ್ತು ಯಾವುದೋ ರಾಜ್ಯನಾಗ, ಬೆಳಗಾವಿ ನಗರನಾಗಿದ್ದು ಅಲ್ಲಿ ವೋಟರ್ ಇಡುವಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ಅದರಂದ್ರೆ ಇಲ್ಲೇ ವೋಟರ್ ಎನ್ರೋಲ್ ಮಾಡ್ರಿ. ನಾಳೆ ಬಂತಂದಪ್ಪ ನಿಮ್ದು ವೋಟರ್ ಲಿಸ್ಟ್ ಎಲ್ಲಿ ಐತೆ ಅಲ್ಲೇ ಗ್ಯಾಸ್ ಕನೆಕ್ಷನ್, ಅಲ್ಲಿ ಇಲ್ಲ ಅಂತಂದ್ರೆ ಗ್ಯಾಸ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡೋದು ರೂಲ್ ಬಂತಂದ್ರೆ ಅವಾಗ ಏನು ಮಾಡೋರು? ಅವಾಗ ರಾಜಸ್ಥಾನಾಗ ಗ್ಯಾಸ್ ಕನೆಕ್ಷನ್ ಕೊಡ್ಬೇಕಾಗ್ತದ? ಅಲ್ಲಿಂದ ಏನು ಗ್ಯಾಸ್ ತಗೋರೋದ್ರೆ ಇಲ್ಲ, ವ್ಯಾಪಾರ ಇಲ್ಲಿ ಇರೋದಿಲ್ಲಿ, ಲಾಭ ಗಳಿಸೋದಿಲ್ಲಿ, ಓಟ್ ಹಾಕಕ್ಕೆ ಅಲ್ಲಿ ಹೋಗಾರ. ಇದಿಲ್ಲಿ ನ್ಯಾಯ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ನಮ್ಮವ್ರು ಅದಾರ ಇರೋ ಅಂತಾರೆ. ನಾನು ಅದಕ್ಕೆ ಎಲ್ಲಿ ಅದರ ನೀವು ಅಲ್ಲೇ ಓಟ್ ಎನ್ರೋಲ್ ಮಾಡುವಂಥದ್ದು ಮಾಡಿರಿ. ಮತ್ತು ಎಲ್ಲಿ ಇಲ್ಲಲ್ಲ ತಂತನ ಈಗ ಡಿಲೀಟ್ ಆಗ್ತದೆ, ನೀವು ಯಾಲೇ ಇಲ್ಲ ಅಂದನ. ಅದಕ್ಕೆ ಎಲ್ಲರೂ ಎನ್ರೋಲ್ಮೆಂಟ್ ಒಳಗೆ ಇದರೊಳಗೆ ಭಾಗ ತಗೋರಿ. ಸ್ವತಃ ನೀವು ಶಾಲೆಗೆ ಹೋಗಿರ್ಬೇಕಾದ್ರೆ ನಿಮ್ಮ ಸಮೀಪ ಶಾಲೆ ಒಳಗೂ ಮಾಹಿತಿ ಸಿಗ್ತದೆ. ಮತ್ತು ಬೇರೆಗಳು ಬಂದಾಗ ಮಾಹಿತಿ ಕೊಡ್ರಿ. 2002 ವೋಟರ್ ಲಿಸ್ಟ್ ಒಳಗೆ ಏನು ಹೆಸರು ಅದಾವ, ಅದು 2025 ಹೆಸರಿದ್ದು ಅಂತಂದ್ರೆ ಆಲ್ರೆಡಿ ಅದು ಮ್ಯಾಪಿಂಗ್ ಆಗಿದ್ದದ. 2002 ನಂತರ ಯಾರು ವೋಟರ್ ಲಿಸ್ಟ್ ಒಳಗೆ ಹೆಸರು ಅದಾವ ಅವತ್ರದ್ದು ಈಗ ಮ್ಯಾಪಿಂಗ್ ನಡೆದದ. ಅದ್ರ ಬಗ್ಗೆ ಭಾಳ ವಿಸ್ತೃತವಾಗಿ ಹೇಳ್ಬೇಕಂತದ. ಆದರೆ ನಿಮ್ಮ ಮನೆಗೆ ಯಾವಾಗ BLOಗಳು ಬರ್ತಾರೆ ಅವಾಗ ಮಾಹಿತಿ ಕೊಡುವಂಥದ್ದಾಗ್ತದೆ. ಒಟ್ಟಾರೆಯಾಗಿ ತಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಬೆಳಗಾವಿಯಲ್ಲಿರುವಂಥ ಪ್ರತಿಯೊಬ್ಬರು ಎಸ್ಐಆರ್ದಲ್ಲಿ ಭಾಗವಹಿಸಿ ತಮ್ಮ ಇರುವಿಕೆಯನ್ನು ಖಚಿತಪಡಿಸ್ಕೊಳ್ಳೋ ಜೊತೆಗೆ ವೋಟರ್ ಲಿಸ್ಟ್ದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿದ ಅದೇರೋ ಇಲ್ಲೋ ಅನ್ನೋದನ್ನು ತಮ್ಮ ಕುಟುಂಬದನ್ನು ಸಂಪೂರ್ಣ ಚೌಕಶಿ ಮಾಡಿ, ಇಲ್ಲದೇ ಇದ್ದಲ್ಲಿ ನೋಂದಾಯಿಸ್ಕೊಬೇಕಂತ ಹೇಳಿ ವಿನಂತಿ ಮಾಡ್ತೀನಿ.
ಅವೇರ್ನೆಸ್ ಭಾಳ ಕಮ್ಮಿ ಆಗಿದೆ ಸರ್. ಅವೇರ್ನೆಸ್ ಮಾಡಿದಾರ, ನಾವು ಲಕ್ಷ ಕೊಟ್ಟಿಲ್ಲ. ಹಿಂಗೆ ಈಗ ಪರ್ಟಿಕ್ಯುಲರ್ ಒಂದು ಸಮಾಜದವ್ರ 95% ಎನ್ರೋಲ್ಮೆಂಟ್ ಆಗಿದೆ. ಮತ್ತೆ ನೀವು ಯಾಕೆ ಮಾಡ್ತಾ ಇಲ್ಲ? ಮತ್ತೆ ನೀವು कलतीದ್ದೀರಿ ಅಂತಂತೀರಿ. SIRच्या संदर्भामध्ये आज महानगरपालिका येथे कॉर्पोरेशन कमिशनर साहेबांनी म्हणजे इतर अधिकारी याला संबंधित असलेल्यांचं एक आज बैठक झाली. या बैठकीमध्ये संपूर्ण 58 नगरसेवकांना आमंत्रित करण्यात आलं होतं. पॉलिटिकल पार्टीचे सगळे कार्यकर्त्यांना आमंत्रित करण्यात आलं होतं. याच्यामध्ये विस्तृत आज चर्चा झालेला आहे. मी एकच विनंती करतो की आपल्या जिल्ह्यामध्ये 16 मतदारसंघ जे आहेत शहर सोडून ग्रामीण भागामधले, त्यात 85 ते 90% मॅपिंग झालेलं आहे आणि बेळगाव उत्तर आणि दक्षिणमध्ये 60% झालेलं आहे. म्हणजे जिथं जास्त शिक्षित लोक आहेत तिथंच वोटर एनरोलमेंट म्हणजे मॅपिंगचं जो आहे काम कमी झालेलं आहे. त्यासाठी माझं रिक्वेस्ट आहे की प्रत्येकाने बेळगावकरांनी जे आहेत त्यांनी मॅपिंगमध्ये भाग घ्यावा आणि स्वतः आपण जाऊन BLO आपल्या घरी येतील नाही येतील ते भाग वेळा येतातच, तरीसुद्धा तुम्ही स्वतः इंटरेस्ट घेऊन आपल्या घरातले आपल्या परिवारातले सगळ्यांचं नावं त्याच्यात आहेत की नाही बघितलं पाहिजे आणि नसेल तर एनरोल करून घेतलं पाहिजे. कारण 2002च्या वोटर लिस्टमध्ये तुमचं नाव आहे आणि आत्ताच सुद्धा तुमचं नाव आहे, तुम्ही भारतीय नागरिक आहात हे प्रूफ झालं. जर 2002च्या नंतर आता तुमचा मुलगा जन्मला आहे 2004ला, त्याचं नाव आत्ताच्या वोटर लिस्टमध्ये एनरोल असेल तर 2002च्या अगोदर नाही आहे, तर त्याचं मॅपिंग झालं पाहिजे. मॅपिंग कोणाचं? त्यांचं वडिलांचं नाव काय आहे, अमुक अमुक आहे, मग ते कुठल्या मतदारसंघामध्ये आहेत तर तिथं ते पार्ट शोधून मग त्याला मॅपिंग करतात. हा एक प्रक्रिया आहे. आता काही लोक काय करायला लागलेत, मोजके लोक राहतात इथं, पैसा कमवतात इथं, खरं मतदान गावाकडं. अरे गावाकडं उद्या मला काही लोक म्हणत होते, मला माहित नाही करेक्ट आहे की नाही आहे, काही लोक म्हणत होते उद्या सगळं गावाकडेच फॅसिलिटी मिळणार, शहरामध्ये काय नाही आहे. वोट कुठं आहे तिथंच, तुमचं वोट गावाकडे असेल तर रेशन कार्ड तिथंच, गॅस कनेक्शन तिथंच. शहरामध्ये तुम्ही इथं राहिला आणि वोट तिथं असेल तर इकडे सगळ्या फॅसिलिटी बंद होणार असं सांगत होते. बघूया आता ते काय आहे. तर मला एवढंच विनंती आहे की खास करून जे खास करून राजस्थानी लोक असतील, बिहारचे असतील, उत्तर भारतीय असतील, तर तुम्ही जिथं राहता तिथंच वोटर एनरोलमेंट करून घ्या. एनरोलमेंट गावाकडं आणि काम आणि पैसा कमवायचं बेळगावमध्ये, तर हे कितपत न्याय तुम्ही बेळगावला करत असाल हे एक अवलोकन करून घ्या. आणि तुम्हाला विनंती आहे की तुम्ही जिथं राहता त्या बूथमध्ये आपलं मतदान एनरोल करा आणि भविष्यामध्ये सक्षम भारत करण्यासाठी हे कामामध्ये सहकार्य करा.